ನಾವು ವಿಶ್ವ ಕನ್ನಡಿಗರು ನಾವಿಕ ಕಳೆದ 16 ವರ್ಷಗಳಿಂದ ಅಮೆರಿಕಾದಲ್ಲಿ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಉದ್ಯೋಗ ಹಾಗೂ ಇನ್ನಿತರ ಕಾರಣಗಳಿಂದಾಗಿ ತಾಯ್ನಾಡಿನಿಂದ ದೂರವಿರಬೇಕಾಗಿ ಬಂದ ಬಹಳಷ್ಟು ಜನರ ಹೃದಯದ ಭಾಷೆ ಕನ್ನಡ ಆಗಿದೆ. ವೃತ್ತಿ ಜೀವನದಲ್ಲಿ ಯಾವ ಭಾಷೆ ಬಳಸಿದ್ರೂ ಬದುಕಿನಲ್ಲಿ ತಾಯ್ನಾಡಿನ ಜಾಗವನ್ನ ಬೇರಾವ ಭಾಷೆಯೂ ತುಂಬಲಾರದು. ಸಾಮಾಜಿಕ ಜೀವನ ಸಮೃದ್ಧವಾಗಿದ್ದಾಗ ಮಾತ್ರ ನೆಮ್ಮದಿ, ಶಾಂತಿ, ಸಮಾಧಾನದಿಂದಿರಲು ಸಾಧ್ಯ. ಸಾಮಾಜಿಕ ಜೀವನವನ್ನ ಸಮೃದ್ಧವಾಗಿಸುವ ಸೃಜನಶೀಲ ನೆಲೆಗಳಾದ ಸಾಹಿತ್ಯ, ಸಂಗೀತ, ಕಲೆಯಂತಹ ಚಟುವಟಿಕೆಗಳು ವಿಭಿನ್ನ ಆಚಾರ ವಿಚಾರಗಳ ಕುರಿತಾದ ಕೂಡುಕೊಳ್ಳುವಿಕೆ ಅಗತ್ಯ. ಇಂತಹ ಎಲ್ಲಾ ಚಟುವಟಿಕೆಗಳಿಗೆ ವೇದಿಕೆಯಾಗಿರುವಂತದ್ದು ನಮ್ಮ ನಾವಿಕ. ನಾವು ವಿಶ್ವ ಕನ್ನಡಿಗ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಒಂದು ತಂಡವಾಗಿ ಕನ್ನಡದ ಕಂಪನ್ನ ವಿಶ್ವಮಟ್ಟಕ್ಕೆ ಏರಿಸಲು ಮತ್ತು ವಿಶ್ವದ ಅನ್ಯ ಸಂಸ್ಕೃತಿಗಳಲ್ಲಿ ಇರಬಹುದಾದ ವಿಶಿಷ್ಟತೆಯನ್ನ ಕನ್ನಡಕ್ಕೆ ಪರಿಚಯಿಸುವ ಕಾಯಕದಲ್ಲಿ ತೊಡಗಿದ್ದೇವೆ. ಸಾಮಾನ್ಯವಾಗಿ ಸ್ಥಳೀಯ, ವಿದೇಶೀಯ, ರಾಷ್ಟ್ರೀಯ ಹಾಗೂ ವಿಶ್ವಮಟ್ಟದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನಗಳನ್ನ ಆಯೋಜಿಸುತ್ತಾ ಬಂದಿದ್ದೇವೆ. ಇದೇ ವರ್ಷ ಬರುವಂತಹ ನವೆಂಬರ್ ತಿಂಗಳಿನಲ್ಲಿ ದುಬೈನಲ್ಲಿ ಕನ್ನಡ ಸಮ್ಮೇಳನವನ್ನ ಆಯೋಜಿಸಲು ತಯಾರಿಗಳಾಗ್ತಾ ಇವೆ. ಅಲ್ಲದೆ ಬರುವಂತಹ 2027ನೇ ಇಸವಿ ಸೆಪ್ಟೆಂಬರ್ ತಿಂಗಳ 3ರಿಂದ 5ನೇ ತಾರೀಕಿನವರೆಗೆ ಅಮೆರಿಕದ ಅಟ್ಲಾಂಟಾ ರಾಜ್ಯದ ಸೌತ್ ಕನ್ವೆನ್ಷನ್ ಸೆಂಟರ್ ಅಟ್ಲಾಂಟಾದಲ್ಲಿ ನಾವಿಕ ವಿಶ್ವ ಕನ್ನಡಿಗರ ಸಮ್ಮೇಳನ ನಡೆಯಲಿಕ್ಕಿದೆ ಎಂದು ಸಂಘಟನೆಯ ಅಧ್ಯಕ್ಷೆ ಅನ್ನಪೂರ್ಣ ಭಟ್ಟ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು. ಹಾಗಾಗಿ ವಿಶ್ವ ಅಂದ್ರೆ ಗ್ಲೋಬಲ್ ಅಲ್ಲ, ಹಾಗಾಗಿ ನಾವು ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಕೂಡ ನಾವು ಇದನ್ನು ಹಂಚ್ಕೊಳ್ತೇವೆ. ಒಂದು ಕನ್ವೆನ್ಷನ್ ಮಾಡ್ತಾ ಇದ್ದೇವೆ. ಇವಾಗ ನನ್ನ ಟರ್ಮಿನಲ್ಲಿ ಈ ವರ್ಷ ನಾನು ದುಬೈಯಲ್ಲಿ ನವೆಂಬರ್ 22ರಲ್ಲಿ ನಾನು ಒಂದು ಸಮಾವೇಶ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ದುಬೈನಲ್ಲಿ ಕರ್ನಾಟಕ ಸಂಘದ ಜೊತೆ ನನ್ನ ಮಾತುಕತೆ ಆಗ್ತಾ ಇದೆ. ಅಲ್ಲಿ ಅವರು ಪ್ರತಿ ವರ್ಷ ರಾಜ್ಯೋತ್ಸವ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಕರ್ನಾಟಕ ರಾಜ್ಯೋತ್ಸವ. ಹಾಗಾಗಿ ನಾವು ಕೂಡ ಅಮೆರಿಕದಿಂದ ಹೋಗಿ ಕರ್ನಾಟಕ ರಾಜ್ಯೋತ್ಸವ ಮತ್ತು ಕಲಿಸ್ಕೊಡ್ತೇವೆ. ಅಲ್ಲಿ ಕನ್ನಡ ಕಲಿತಾ ಇರೋ ಮಕ್ಕಳು ಕೂಡ ಬಂದು ಅವರು ಕನ್ನಡದಲ್ಲಿ ಅವ್ರು ನೃತ್ಯ ಮಾಡ್ತಾರೆ, ಹಾಡು ಹೇಳ್ತಾರೆ, ನಾಟಕ ಮಾಡ್ತಾರೆ. ಈಗ ನಮ್ಮ ಸಂಸ್ಕೃತಿಯ ಪರಂಪರೆ ಇನ್ನು ಮುಂದಿನ ಜನರೇಷನ್ಗೆ ಕೂಡ ಸ್ಪ್ರೆಡ್ ಮಾಡ್ಬೇಕಲ್ಲ, ಇದ್ರ ಮೂಲಕ ಖಂಡಿತವಾಗಿ ನಾವು ಮಾಡ್ಲಿಕ್ಕೆ ಆಗ್ತಾ ಇದೆ. ಮತ್ತೆ ಮುಂದಿನ ವರ್ಷ 2027ರಲ್ಲಿ ಸೆಪ್ಟೆಂಬರ್ 3, 4, 5ಕ್ಕೆ ನಾವು ನಮ್ಮ ಯುನೈಟೆಡ್ ಸ್ಟೇಟ್ಸ್ ಅಟ್ಲಾಂಟಾದಲ್ಲಿ ಒಂದು ದೊಡ್ಡ ಕನ್ವೆನ್ಷನ್ 3 ದಿವಸ ಮಾಡ್ತಾ ಇದ್ದೀವಿ. ನಾವು ಇರೋದೇ ಅಟ್ಲಾಂಟಾದಲ್ಲಿ. ಅಲ್ಲಿ ನಾವು ತುಂಬಾ ವರ್ಷದಿಂದ ಇದ್ದೇವೆ. ಅಲ್ಲಿ ಒಂದು ಕನ್ನಡ ಸಂಘ ಇದೆ. ಆ ಕನ್ನಡ ಸಂಘದ ಹೆಸರು ನೃಪತುಂಗ ಕನ್ನಡ ಕೂಟ ಹೇಳಿ. ಅದರ ಮೂಲಕ ನಾವು ಕನ್ನಡಕ್ಕೋಸ್ಕರ ತುಂಬಾ ಸಮಾಜ ಸೇವೆ, ಸ್ಕಾಲರ್ಶಿಪ್, ತುಂಬಾ ಬೇರೆ ಬೇರೆ ವಿಧದಲ್ಲಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸಿದ್ದೇವೆ. ಕನ್ನಡಕ್ಕೋಸ್ಕರ, ಕನ್ನಡ ಭಾಷೆಗೋಸ್ಕರ, ಕನ್ನಡ ಸಾಹಿತ್ಯಕ್ಕೋಸ್ಕರ. ಹಾಗಾಗಿ ಈ 3 ದಿವಸದಲ್ಲಿ ನಾವು ಭಾರತದಿಂದ ಜನರನ್ನು ಕಲಿಸ್ತಾ ಇದ್ದೇವೆ. ನಾವು ಮಂತ್ರಿಗಳನ್ನು ಕಲಿಸ್ತಾ ಇದ್ದೇವೆ. ಅದರ ಜೊತೆಲಿ ಕೆಲವು ಕನ್ನಡದಲ್ಲಿ ಸಿನಿಮಾದಲ್ಲಿರುವ ಆಕ್ಟರ್ಸ್ಗಳನ್ನು ಕರೀತೇವೆ. ಅದ್ರ ಜೊತೆ ದೊಡ್ಡ ಸಾಹಿತಿಗಳನ್ನು ಕರೀತೇವೆ. ಕಳೆದ ವರ್ಷ ಡಾಕ್ಟರ್ ಗುರುರಾಜ್ ಅವರು ಬಂದಿದ್ರು, ಜೈನ್ ಕೈಕಿಣಿ ಅವರು ಬಂದಿದ್ರು, ಪುಟ್ಟರಾಜ್ ಅವರು ಬಂದಿದ್ರು. ಹಾಗೆ ತುಂಬಾ ಜನರ ನಾವು ಸಾಹಿತಿಗಳನ್ನು ಅಲ್ಲಿ ಕಲಿಸ್ಕೊಳ್ತೇವೆ. ಅದು